ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜನಾರ್ದನ್ ರೆಡ್ಡಿ ಮೇಲೆ ಕೊಲೆ ಯತ್ನ ಆಯಿತು, ಹತ್ಯೆ ಸಂಚು ನಡೀತು ಅಂತ ಆರೋಪಿಸ್ತಿರೋ ಹೊತ್ತಲ್ಲೇ ಬಳ್ಳಾರಿಯಲ್ಲಿ ರಣಾಂಗಣವಾಗಿ ದೊಡ್ಡ ಮಟ್ಟದಲ್ಲಿ ಜಟಾಪಟಿ, ಮತ್ತು ಅದು ಈಗ ಕಾಂಗ್ರೆಸ್ ಬುಡಕ್ಕೆ ಬಂದು ತಲುಪಿದೆ. FSL ಮರಣೋತ್ತರ ಎಲ್ಲದರ ರಿಪೋರ್ಟ್ ಕೂಡ ಅವ್ರ ಕಡೆಯವರೇ ಮಾಡಿರೋದು ಅಂತ ಸಾಬೀತು ಕೂಡ ಆಗಿರೋ ಹೊತ್ತಲ್ಲೇ ಮತ್ತೊಂದು ಅಟ್ಯಾಕ್ BJP ಅವರ ಮೇಲೆ, ಕೇಂದ್ರ ಮಂತ್ರಿಯ ಮೇಲೆ, ಹಾಗೆ BJP MLA ಮೇಲೆ ಯಾವ ರೀತಿ ಅಟ್ಯಾಕ್ ಆಗಿದೆ ಕಾಂಗ್ರೆಸ್ನಿಂದ ಅಂತ ಈಗ ಮುಗಿಬಿದ್ದಿದೆ BJP. ಏನಿದು ಹಾಗಾದರೆ ಇನ್ನೊಂದು ಇನ್ಸಿಡೆಂಟು? BJP ಹೇಳ್ತಿರೋದೇನು? ಕೈ ಸರ್ಕಾರದ ವಿರುದ್ಧ ಯಾಕಿಷ್ಟು ಆಕ್ರೋಶ ಸಿಡ್ದಿದೆ? ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, 2-3 ಮೀಟಿಂಗ್ಗಳಲ್ಲಿ ಪ್ರಯತ್ನ ಮಾಡಿದ್ದಾರೆ. ಇಲ್ಲೇನೋ ಅಕ್ರಮ ಆಗ್ತಿದೆಯಲ್ಲ ಮಂತ್ರಿಗಳೇ, ಇಲ್ಲಿ ಅರಣ್ಯದ ಭೂಮಿಯನ್ನು ಹೊಡೆದಿದ್ದಾರೆ, ಇವರು ಲೇಔಟ್ ಮಾಡ್ತಿದ್ದಾರೆ, ಇನ್ನೊಂದು ಮಾಡ್ತಿದ್ದಾರೆ, ಬಹಳ ದೊಡ್ಡ ಅಕ್ರಮ ಇದೆ ಅಂತ 2-3 ಸಲ ಎತ್ತಿದ್ದಾರೆ ವಿಷಯನ. ಮಂತ್ರಿಗಳ ಎದುರೇ ಇಟ್ಟಿದ್ದಾರೆ. ಅಧಿಕಾರಿಗಳು ಉತ್ತರ ಕೊಡ್ರಪ್ಪ ಅವ್ರ ಪ್ರಶ್ನೆಗೆ ಅಂತ ಸಚಿವರು ಹೇಳಿ ಹೋಗಿದ್ದಾರೆ. ಅಧಿಕಾರಿಗಳು ಕೊಟ್ಟಿರೋ ಉತ್ತರ ಸಮಂಜಸ ಇಲ್ಲ ನೋಡಿ ಸರ್, ವ್ಯತ್ಯಾಸ ಬರ್ತಿದೆ ಅಂತ ಮತ್ತೆ ಕೇಳಿದ್ದಾರೆ. ಇವತ್ತು ಅರಣ್ಯ ಸಚಿವ ಖಂಡ್ರೆ ಅವರ ಎದುರು BJPಯ MLA ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ರಣಾಂಗಣವೇ ಸೃಷ್ಟಿಯಾಗ್ಬಿಟ್ಟಿದೆ. ಇದರ ಎಫೆಕ್ಟು ಕಾಂಗ್ರೆಸ್ನ MLC ಅಕ್ರಮ ಮಾಡಿದ್ದಾರೆ ಅಂತ, ತನ್ನ ಬಳಿ ಸಾಕ್ಷಿ ಇದೆ ಅಂತ ಮುಂದಾಗಿದ್ದಾರೆ. BJPಯ MLA ಯಾರು? ಸಿದ್ದು ಪಾಟೀಲ್. BJP ಶಾಸಕ ಸಿದ್ದು ಪಾಟೀಲ್, ಕಾಂಗ್ರೆಸ್ MLC ಭೀಮಾರಾವ್ ನಡುವೆ ತೀವ್ರ ಜಟಾಪಟಿಯಾಗಿ ಹೋಗಿದೆ. ತನ್ನ ಕಾಲರ್ ಹಿಡ್ಕೊಂಡು ಹೊಡೆಯೋಕೆ ಬಂದರು, ಎದ್ದು ಬಂದು ತನ್ನ ಮೇಲೇನೆ ಮುಗಿಬಿದ್ರು ಅಂತ ಈಗ BJP MLA ಆಕ್ರೋಶ ಹೊರಹಾಕಿರೋದು. ಆಮೇಲೆ ಇಬ್ಬರು ಜಟಾಪಟಿ ಕೈ ಮಿಲಾಯಿಸಿದ್ದಾರೆ. ಪೊಲೀಸರು, ಸಚಿವರು, ಖಂಡ್ರೆ ಅವರೇ ಬಂದು ತಪ್ಪಿಸಿದ್ದಾರೆ. ಇರಪ್ಪ ಇದು ಸರಿ ಇಲ್ಲ ಅಂತ ತಪ್ಪಿಸಿದ್ದಾರೆ. ಕಡೆಗೆ ಸಭೆನೂ ಮುಂದಕ್ಕೆ ಹೋಗಿದೆ. ಇಬ್ಬರು ಕಾಂಗ್ರೆಸ್ MLCಗಳು ಹೊಡೆಯೋಕೆ ಬಂದರು ತನಗೆ ಅಂತ. ನಾನು ಪ್ರಶ್ನೆ ಕೇಳಿದ್ದನ್ನು ಸಚಿವರನ್ನ, ಉತ್ತರ ಕೊಡೋಕೆ ಬಂದಿದ್ದ ಕಾಂಗ್ರೆಸ್ನ MLCಗಳು, ನೀವು ಯಾಕ್ರಪ್ಪ ಬಾಯಿ ಹಾಕ್ತೀರಾ, ಮಿನಿಸ್ಟ್ರು ಹೇಳ್ತಾರೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಎದ್ದು ಹೊಡೆಯೋಕೆ ಬಂದರು, ಕಾಲರ್ ಹಿಡ್ಕೊಂಡು ಅಂತ ಈಗ BJP MLA ಕೈ ಸರ್ಕಾರದ ವಿರುದ್ಧ, ಕೈ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ಮತ್ತು ಓವರಾಲ್ BJP ಇದನ್ನು ಎತ್ಕೊಂಡಿದೆ. ಅಲ್ಲಿ ನೋಡಿದ್ರೆ ಜನಾರ್ದನ್ ರೆಡ್ಡಿಯನ್ನು ಕೊಲ್ಲೋಕೆ ಬಂದಿದ್ರು, ಇಲ್ಲಿ ಈ ರೀತಿ ಹಲ್ಲೆ ಮಾಡಕ್ಕೆ ಬಂದಿದ್ದಾರೆ ಅಂತ ಇನ್ನೂ ಒಂದು ಇನ್ಸಿಡೆಂಟ್ ಆಗಿದೆ. ಅದ್ರ ಬಗ್ಗೆ ನೋಡೋಣ. ಆ ಲೇಔಟು ಅಕ್ರಮವಾಗಿ ಆಗ್ತಿದೆ, ಒತ್ತುವರಿ ಮಾಡಿಕೊಂಡು ಅಂತ ಅರಣ್ಯ ಸಚಿವರ ಗಮನಕ್ಕೆ ತರೋಕೆ 2-3 ಸಲ ಪ್ರಯತ್ನ ಮಾಡಿ, ಈ ಸಲ ಅದಕ್ಕೂ ಇತ್ಯರ್ಥ ಆಗಬೇಕು ಅಂತ ಹಿಡಿತಿದ್ದಂಗೆ ಜೋರು ಗಲಾಟೆ ಶುರುವಾಗಿರೋದು. ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ MLCಗಳು ಅಂತ. ಹುಮ್ನಾಬಾದ್ ಸರ್ವೆ ನಂಬರ್ 204, 205 ಅರಣ್ಯ ಇಲಾಖೆ ಜಾಗದಲ್ಲಿ ಒತ್ತುವರಿ ಆರೋಪ ಕೇಳಿಬಂದಿರೋದು. ಈಗ ಚಿಕ್ಕಪೇಟ್ನ ಸರ್ವೆ ನಂಬರ್ 30, 31, 34ರಲ್ಲಿರುವಂಥ ಲೇಔಟ್ನಲ್ಲಿ ಅಕ್ರಮ ಮಾಡಿದ್ದಾರೆ ಇವರು. ಕಾಂಗ್ರೆಸ್ MLC ಭೀಮರಾವ್ ಪಾಟೀಲ್ ಪಾರ್ಟ್ನರ್ಶಿಪ್ಪಲ್ಲಿ ಅಂತ ಪ್ರಸ್ತಾಪ ಮಾಡಿದರು. ಕಳೆದ ಸಭೆಯಲ್ಲೂ KDPಯಲ್ಲಿ ಸಚಿವರನ್ನು ಪ್ರಶ್ನೆ ಮಾಡಿದರು. ಅದಕ್ಕೂ ಅಧಿಕಾರಿಗಳಿಗೆ ಉತ್ತರ ಕೊಡೋಕೆ ಹೇಳಿದರು. ಈಗ ಮರು ಪ್ರಶ್ನೆ ಹಾಕಿದ್ದಾರೆ, ಸರಿ ಇಲ್ಲ ಇದು ಉತ್ತರ ಅಂತ. ಆಗ MLCಗಳಾದ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಉತ್ತರ ಕೊಡೋಕೆ ಬಂದಿದ್ದಾರೆ. ಅಲ್ಲಿಂದ ಜೋರು ಗಲಾಟೆ ಶುರುವಾಗಿದೆ. ಸಿದ್ದು ಪಾಟೀಲ್ ಕೂತಿದ್ದ ಸ್ಥಳಕ್ಕೆ ಎದ್ದು ಬಂದು ಹಲ್ಲೆಗೆ ಮುಂದಾಗಿದ್ದಾರೆ MLC ಅನ್ನೋದು ಈಗ ದೊಡ್ಡ ಜಟಾಪಟಿ ಕಾರಣ ಆಗಿರುವಂಥ ಬೆಳವಣಿಗೆ. ವಿಧಾನಸಭಾ ವಿರೋಧ ಪಕ್ಷ ನಾಯಕ R. ಅಶೋಕ್ ಅವರು ಈಗ ನೋಡಿ, ಎಲ್ಲ BJP ನಾಯಕರು ಕೂಡ ಮುಗಿಬಿದ್ದಿದ್ದಾರೆ. ಅಲ್ಲಿ ಕೊಲ್ಲೋಕೆ ಬಂದರು, ಇಲ್ಲಿ ಹೊಡೆಯೋಕೆ ಬಂದರು. ಇವರೊಬ್ಬರ ಮೇಲಲ್ಲ, ಕೇಂದ್ರ ಸಚಿವ ಸೋಮಣ್ಣವ್ರನ್ನೂ ಬಿಡಲಿಲ್ಲ. ಯಾವ ರೀತಿ ಸೋಮಣ್ಣವ್ರ ಮೇಲೂ ಕೂಡ ಹಲ್ಲೆ ಮಾಡಕ್ಕೆ ಬಂದಿದ್ದಾರೆ. ಅಲ್ಲಿ ಓಂ ಶಕ್ತಿ ರಥದ ಮೇಲೆ ಮುಸ್ಲಿಂ ಯುವಕರ ಕಲ್ಲೆಸೆತ, ಇಲ್ಲಿ ಏನು ಕೇಂದ್ರ ಸಚಿವ ಸೋಮಣ್ಣವ್ರ ಮೇಲೆ ಹಲ್ಲೆ ಪ್ರಯತ್ನ ಆಗುತ್ತೆ. ಇಲ್ಲಿ ನೋಡಿದ್ರೆ BJP MLA ಮೇಲೆ ಕಾಲರ್ ಹಿಡ್ಕೊಂಡು ನುಗ್ಗುತ್ತಾರೆ. ಗೃಹ ಸಚಿವರೇ, ಇದೇನು ರಾಜ್ಯನ? ಏನು ಕಥೆ ಇದು? ಏನು ಇರಾನ್ನವರೋ, ಅಮೆರಿಕದವರೋ, ಇಸ್ರೇಲ್ ಅವರೋ ಬಂದು ಭದ್ರತೆ ಕೊಡಬೇಕಾ ಇಲ್ಲಿ? ಏನು ಕಥೆ, ಏನು ನಡೀತಿದೆ ಅಂತ ಈಗ ಮುಗಿಬಿದ್ದಿದೆ BJP ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ವಿಡಿಯೋ ಬೇರೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಕಚ್ಚಾಡ್ಕೊಂಡಿರೋದು. ಅವರು ಎದ್ದು MLA ಇದ್ದಲ್ಲಿ ಬಂದಿರೋದೆಲ್ಲ ತೀರಾ ನಾಚಿಕೆಡು ಅನ್ನೋ ರೀತಿಯಲ್ಲಿ ನಡೆದು ಹೋಗಿದೆ.
ತಾವು ಅಧ್ಯಕ್ಷರು ಇದ್ದೀರಿ, ನಾನು ನಿಮಗೆ ಹಕ್ಕಲ್ಲ ನೋಡೋದು. ಊಹಿಸಿಟ್ಟು ಕೊಪ್ಪಳದಲ್ಲಿ ಏನಾಗಿದೆ, ಸೋಮಣ್ಣ ಅವ್ರದ್ದು ವಿಚಾರ. ಕೊಪ್ಪಳದಲ್ಲಿ ರೈಲ್ವೆ ಮೇಲ್ಸೇತುವೆ ಶಂಕುಸ್ಥಾಪನೆ ಸಮಯದಲ್ಲಿ ಜೋರು ಗಲಾಟೆ ಆಗಿಬಿಟ್ಟಿದೆ. ಬ್ಯಾನರಲ್ಲಿ ಫೋಟೋ ಇಲ್ಲ ಅಂತ ಕೈ ಶಾಸಕರು ಅವ್ರ ಕಡೆಯವರೆಲ್ಲ ಮುಗಿಬಿದ್ದಿದ್ದಾರೆ. ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾಗಿರುವಂಥ ವಿ ಸೋಮಣ್ಣ ಅವ್ರ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ಸಿಡಿದು ಹಲ್ಲೆ ಮಾಡೋಕೆ ಹೋಗಿದ್ದಾರೆ. ಒಬ್ಬರು ಸೀನಿಯರ್ ಲೀಡರ್ ವಿರುದ್ಧ, ಕೇಂದ್ರ ಸಚಿವರ ವಿರುದ್ಧ ಅಂತ BJPಗೆ ಆಕ್ರೋಶ ಹೊರಹಾಕಿರೋದು. ರಾಜಶೇಖರ್ ಹಿಟ್ನಾಳ್ ಅವರ ಹೆಸರಿಲ್ಲ ಕೊಪ್ಪಳ ಸಂಸದರದ್ದು. ಶಾಸಕ ರಾಘವೇಂದ್ರ ಹಿಟ್ನಾಳ್ ಬೆಂಬಲಿಗರೆಲ್ಲ ಕೂಗಾಡಿದ್ದಾರೆ, ಕಿರ್ಚಾಡಿದ್ದಾರೆ, ಹಲ್ಲೆಗೆ ಹೋಗಿದ್ದಾರೆ ಅಂತ ಹೇಳ್ತಿರೋದು. ಕಲ್ಲು ಇಲ್ಲಿದೆ, ಕಲ್ಲಲ್ಲಿಲ್ಲ, ಅಲ್ಲಿ ಕಲ್ಲಿರೋದು ಇಲ್ಲಿ, ಇಲ್ಲಿ ಕಲ್ಲಾಗ್ತಾ ಇರೋದು ಇಲ್ಲಿ. ಅಲ್ಲಿ ಪೂಜೆಗೆ ದೇಶದ ಪ್ರಧಾನಮಂತ್ರಿಗಳು ನಿಂದೆಲ್ಲ ಅದು ದೇಶದ ಅದು ಅರ್ಥ ಮಾಡ್ಕೋಬೇಕು ತಾವು ದಯವಿಟ್ಟು. ನಾನು ತಪ್ಪು ತಿಳ್ಕೊಂಡಿದ್ದು ಎಲ್ಲೂ ಕೂಡ ಕಲ್ಲಿಗೆ ಹೆಸರು ಹಾಕಿಲ್ಲ ಅಂತ, ಪ್ರತಿಯೊಂದು ಹೆಸರು ಕೂಡ ಹಾಕಿದೆ. ರೈಲ್ವೆ ಇಲಾಖೆಯಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾರ್ದು ಫೋಟೋ ಬರೋದಿಲ್ಲ. ಎಲ್ಲಿ ಕಲ್ಲಿಗೆ ಅವ್ರಿಗೆ ಎಲ್ಲಾರ್ದು ಕಲ್ಲಿರ್ತಾರೆ, ಅರ್ಥ ಮಾಡ್ಕೊಂಡ್ರೆ ಮಾಡಬಾರ್ದು. ಹಿಟ್ನಾಳ್ ಸಾಹೇಬ್ರಿಗೆ, ಸಂಗನಿಗೆ ಅವರಿಗೆ ನನ್ನ ಮನವಿ ಇಷ್ಟೇ. ಎಲ್ಲರ ಹೆಸರು ಕಲ್ಲೆಲ್ಲಿ ಹಾಕಿದ್ದಾರೆ. ಪ್ರೋಟೋಕಾಲ್ನ ಎಲ್ಲೂ ಕೂಡ ವೈಲೇಟ್ ಮಾಡಿಲ್ಲ. ರಾಷ್ಟ್ರದಲ್ಲಿ ಭಾರತ ಸರ್ಕಾರ ಈ ಒಂದು ಏನು ಹಿಟ್ನಾಳ್ ಗ್ರಾಮದಲ್ಲಿ LC-77 27 ಕೋಟಿ ರೂಪಾಯಿನಲ್ಲಿ 22-23ಕ್ಕೆ ಶಾಂಕ್ಷನ್ ಆಯಿತು. 50% ರಾಜ್ಯ ಸರ್ಕಾರ, 50% ಭಾರತ ಸರ್ಕಾರ ಅಂತ ಆಯಿತು. ರಾಜ್ಯ ಸರ್ಕಾರ ತಾನು ಕೊಟ್ಟಿದ್ದಂಥ ಕಾಗದವನ್ನು ವಾಪಸ್ ತಗೋತು. ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅನ್ನೋ ಇದರ ಬದ್ಧತೆಯನ್ನು ಅರ್ಥ ಮಾಡ್ಕೊಂಡು ನಾವು ಎಷ್ಟು ಕೂಡ ಏನು ಇವತ್ತು 27-28 ಕೋಟಿ ಏನಿದೆ ಇಷ್ಟು ಕೂಡ ಕೇಂದ್ರ ಸರ್ಕಾರನೇ ಮಾಡೋದು ಅಂತ ಮಾಡಿ ಹಿಟ್ನಾಳ್ರು ನನಗೆ ಬಂದು ಹೇಳಿದ ಮೇಲೆ 24ರಲ್ಲಿ ಆದೇಶ ಮಾಡಿ ಟೆಂಡರ್ ಮಾಡಿ ಕೆಲಸನ ಇವತ್ತು 100ಕ್ಕೆ 100 ಭಾರತ ಸರ್ಕಾರದ ಅನುದಾನದಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಮ್ಮಲ್ಲಿ ನಾನು ತಂಗಡಿಗೆಯವರು ತುಂಬ ನೋಡಿದೆ. ಅವರು ಹೇಳಿದ ತಕ್ಷಣ ನನಗೊಂಥರ ಬೇಸರಿಕೆ ಆಯಿತು. ಅದಾದಮೇಲೆ ನಾನೇನು ಮಾಡಿದೆ, ಬಂದು ನೋಡಿದೆ. ಎಲ್ಲರ ಹೆಸರು ಇದೆ, ಪ್ರೋಟೋಕಾಲ್ನ ಒಂದು ಸಣ್ಣದು ಕೂಡ ವೈಲೇಟ್ ಮಾಡಿಲ್ಲ. MP ಇದೆ, MLAದು ಇದೆ, MLCಗಳದ್ದು ಇದೆ, ನಂದು ಸೇರಿ ಎಲ್ಲರದು ಇದೆ. ಅದಿರುವಾಗ ಇವ್ರು ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎಲ್ಲಿ ತನಕ ನಡೆದಿದೆ ಕೊಪ್ಪಳದ ಈ ಕಾರ್ಯಕ್ರಮದಲ್ಲಿ ಅಂದರೆ ಚೇರ್ ಎತ್ತುಕೊಂಡು ಆ ವೇದಿಕೆಯಲ್ಲಿದ್ದ ಚೇರ್ಗಳನ್ನೆಲ್ಲ ಎಸೆದು ಗಲಾಟೆ ಮಾಡಿದ್ದಾರೆ. ಶಿವರಾಜ್ ತಂಗಡಿಗೆ ಸುಮಾರು ಎಲ್ಲ ಲೀಡರ್ಸ್ ಎಲ್ಲ ಇದ್ದರು, ದೊಡ್ಡ ದೊಡ್ಡವರು ಇದ್ದುಕೊಂಡು ಇದನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕಿತ್ತು, ಇಲ್ಲಿ ಆಗಿದ್ದೇನು ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಸೊ ಎಲ್ಲ ಕಡೆ BJPಗರ ಮೇಲೆ ಕಡೆ ಕೇಂದ್ರ ಮಂತ್ರಿ ಶಾಸಕರನ್ನೂ ಬಿಡದಂಗೆ ನೇರ ಕಾಂಗ್ರೆಸ್ನವರು ಅಟ್ಯಾಕೇ ಮಾಡೋಕ್ಕೆ ಹೋಗ್ತಿದ್ದಾರೆ. ಸಾಧ್ಯ ಆದರೆ ಫಿನಿಶೇ ಮಾಡೋಕ್ಕೆ ಹೋಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ 2-3 ಎಕ್ಸಾಂಪಲ್ಸ್ ಎಲ್ಲ ಸೇರಿಸ್ಕೊಂಡು ಈಗ BJP ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತಿರೋದು. ದೊಡ್ಡ ದೊಡ್ಡ ನಾಯಕರ ಕಥೆನೇ ಹಿಂಗಾದ್ರೆ ಇನ್ನು ನಮ್ಮ ಕಾರ್ಯಕರ್ತರನ್ನ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಇನ್ನೇನು ಮಾಡಬಹುದು ಅನ್ನೋ ರೀತಿಯಲ್ಲಿ ಈಗ ಆಕ್ರೋಶ ಸಿಡಿದಿರೋದು BJPಯಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.